ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಗೆ ಸ್ವಾಗತ. ಇವತ್ತಿನ ದಿನ ನಾವು 8 ಮೇ ಬುಧವಾರ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಯಾವುದೆಲ್ಲ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 7th ಮೇ ಬುಧವಾರದ ಟ್ರೇಡಿಂಗ್ ಲೆವೆಲ್ಸ್ ನಾವು ಯಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಮೂವ್ಮೆಂಟ್ ಬಂತು ಅಂತ ನೋಡೋಣ. ಸೊ ನಾವು ನಿಫ್ಟಿನಲ್ಲಿ ಟ್ರೇಡ್ ನ ಡಿಸೈಡ್ ಮಾಡಿದ್ದು, ನಿಫ್ಟಿ 22,360 ಕೆಳಗಡೆ ಬಂದ್ರೆ 22,240 ವರೆಗೆ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಇಲ್ಲಿವರೆಗೆ ನಾವು ನಿಫ್ಟಿನ ಡೌನ್ ಮೂವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ನಿಫ್ಟಿ 22,360 ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿಂದ ಬಂದ ಡೌನ್ ಮೂವ್ 22,240 ವರೆಗೆ ಬಂದಿತ್ತು. ಸೊ ಅಲ್ಲಿಂದ ನಿಫ್ಟಿ 50 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 22,304 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ನಾವು 8th ಏಪ್ರಿಲ್ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡೋದಾದ್ರೆ, ಸೊ ಇಲ್ಲಿ ನಾನು ಚಾರ್ಟ್ ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈಗ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಅಂದ್ರೆ ಫಿಯರ್ ಇಂಡೆಕ್ಸ್ ಇಂಡಿಯಾ ವಿಕ್ಸ್ 17 ಮೇಲೆ ಇದೆ. ಸೊ ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಫಿಯರ್ನೆಸ್ ಕಾಣಿಸ್ತಾ ಇದೆ. ಎಲೆಕ್ಷನ್ ಕಾರಣದಿಂದ ಆಗಿರ್ಬೋದು ಅಥವಾ ಮಾರ್ಕೆಟ್ ಹೈಯರ್ ಲೆವೆಲ್ ಅಲ್ಲಿ ಆಗಿರ್ಬೋದು. ಇನ್ನು ಆಪ್ಷನ್ ಚೈನ್ ನ ಗಮನಿಸಿದ್ರೆ ಸ್ವಲ್ಪ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯಾವುದೇ ಕ್ಷಣದಲ್ಲಿ ನಿಫ್ಟಿನಲ್ಲಿ 100 ಇಂದ 150 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿನಲ್ಲಿ 300 ಇಂದ 400 ಪಾಯಿಂಟ್ಸ್ ಶಾರ್ಪ್ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈಗ ನಾವು 8th ಮೇ ಬುಧವಾರದ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ, ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರೂ ಸ್ವಲ್ಪ ಅಪ್ ಕೊಟ್ಟು 22,420 ಇಂದ 450 ಈ ಲೆವೆಲ್ ಅಲ್ಲಿ ನಿಫ್ಟಿ ಏನಾದ್ರೂ ಸ್ವಲ್ಪ ಅಪ್ ಬಂದ್ರೆ ಇಲ್ಲಿಂದ ಅಗೇನ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಫ್ಟಿಯ 10 ಡೇ ಹಾಗೂ 20 ಡೇ ಇದಾವೆ. ಇಲ್ಲಿಂದ ರಿಜೆಕ್ಷನ್ ಕಂಡು ನಿಫ್ಟಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡ್ರೆ 22,460 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ 50 ಡೇ ಮೂವಿಂಗ್ ಆವರೇಜ್ 22,240 ಹತ್ರ ಏನಿದೆ, ಇದನ್ನ ಬ್ರೇಕ್ ಆಗಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಬರೋ ಕರೆಕ್ಷನ್ 22,000 ಲೆವೆಲ್ ನ ಬುಧವಾರ ದಿನನೇ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಬಂದು ಈ ಲೆವೆಲ್ ಕೂಡ ಬ್ರೇಕ್ ಆದ್ರೆ 100 ಡೇ ಮೂವಿಂಗ್ ಆವರೇಜ್ ಇದು 21,810 ಹತ್ರ ಬರ್ತಾ ಇದೆ. ಸೊ ಇಲ್ಲಿವರೆಗೂ ನಿಫ್ಟಿ ತನ್ನ ಎಕ್ಸ್ಪೈರಿ ಡೇ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಸದ್ಯಕ್ಕೆ ಸೆಲ್ ಆನ್ ರೈಸ್ ಆಗಿ ಟ್ರೇಡ್ ಮಾಡಬೇಕು. ಹಾಗೂ ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ಅಲ್ಲಿ ಯಾವುದೇ ಕ್ಷಣದಲ್ಲಿ 100 to 150 ಪಾಯಿಂಟ್ಸ್ ರಿಕವರಿ ಬರುತ್ತೆ. ಆ ರಿಕವರಿ ನಲ್ಲಿ ಅಗೇನ್ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೆ ಯೋಚನೆ ಮಾಡಬೇಕು. ಇನ್ನು ನಿಫ್ಟಿ ಪಾಸಿಟಿವ್ ಆಗಿ ಕಾಣೋದು ಇದು ಯಾವಾಗ 10 ಡೇ ಮೂವಿಂಗ್ ಆವರೇಜ್ ನ ಕ್ರಾಸ್ ಆಗಿ 22,460 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಆ ರೀತಿ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆಗಿ. ಈಗ ಬ್ಯಾಂಕ್ ನಿಫ್ಟಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 48,700 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡು ಟಾರ್ಗೆಟ್ 48,300 ವರೆಗೆ, ಅದು ಬ್ಯಾಂಕ್ ನಿಫ್ಟಿ 20 ಡೇ ಮೂವಿಂಗ್ ಆವರೇಜ್ ವರೆಗೆ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈ ಲೆವೆಲ್ ನ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡಿ ಕೆಳಗಡೆ 48,200 ಹತ್ತತ್ರದವರೆಗೆ ಬಂದಿತ್ತು. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,285 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ರಿಕವರಿ ಕಂಡು ನಿಯರ್ 48,500 ಹತ್ರ ಸಿಕ್ಕರೆ ಮೇಲೆ 48,600 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ ಬ್ಯಾಂಕ್ ನಿಫ್ಟಿ 48,000 ಸೈಕಲಾಜಿಕಲ್ ಲೆವೆಲ್ ನ ಟೆಸ್ಟ್ ಮಾಡಿ ಇನ್ನು ಕೆಳಗಡೆ ಅದು ತನ್ನ 50 ಡೇ ಮೂವಿಂಗ್ ಆವರೇಜ್ 47,700 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಬರೋವರೆಗೆ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಈ ಲೆವೆಲ್ ಬರ್ತದಂಗೆ ಇಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು 2 ರೀತಿ ಟ್ರೇಡ್ ಮಾಡಬಹುದು. ಸ್ಟಾರ್ಟಿಂಗ್ ಆಫ್ ದ ಡೇನೆ ಬ್ಯಾಂಕ್ ನಿಫ್ಟಿ ಅಪ್ ಮೂವ್ ಹೋದ್ರೆ 48,400 ಇಂದ 500 ಲೆವೆಲ್ ಅಲ್ಲಿ ಸಿಕ್ಕರೆ ಪುಟ್ ಪೊಸಿಷನ್ ತಗೊಂಡು ಡೌನ್ ಮೂವ್ ನಲ್ಲಿ ಟ್ರೇಡ್ ಮಾಡಬಹುದು. ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದ್ರೆ 48,700 ಹತ್ತತ್ರ ಅಂದ್ರೆ 47,800 ಇಂದ 700 ಲೆವೆಲ್ ಇಲ್ಲಿವರೆಗೆ ಬಂದ್ರೆ ದಿನದ ಕೊನೆಯಲ್ಲಿ ಈ ಲೆವೆಲ್ ಇಂದ ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಆ ರಿವರ್ಸಲ್ ಅಲ್ಲಿ ನಾವು 0 ಕಾಲ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಬಹುದು. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ಬುಧವಾರದ ದಿನ 9th ಮೇ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.